ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾವು ಹರಿ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾನು ನಮ್ಮನೇಲಿ ಹೇಗೆ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ನ ಕೂಡ ಹಾಕಿದ್ದೀನಿ. ಹಾಗೆ 2 ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋನ ವಾಚ್ ಮಾಡಿ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಫಸ್ಟು ನಾವು ಹೊಸ್ಲತ್ರ ಒಳಗಡೆ ದೇವರ ಮನೆ ಒಳಗಡೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಹೊಸ್ಲತ್ರ ತವರ ಮನೆಯಿಂದ ತಂದ ಬಾಗಿನ ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡಬೇಕು. ಇದು ನಮ್ಮ ವಾಡಿಕೆ. ಇದು ನಮ್ಮ ಅತ್ತೆ ಮನೇಲಿ ಈ ಥರ ಏನೂ ಇಲ್ಲ. ನನ್ನ ತವ್ರ ಮನೇಲಿ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು ಮುಂಚೆಯಿಂದ. ನಮ್ಮ ತವ್ರ ಮನೆಗೆ ಒಳ್ಳೆಯದೇ ಬಯಸ್ಕೊಂಡು ಆಯಸ್ಸು, ಅಂತಸ್ತು, ಸುಖ, ಶಾಂತಿ ಎಲ್ಲನೂ ಕೂಡ ವೃದ್ಧಿಯಾಗಲಿ ಅಂತ ಆಶಿಸ್ತಾ ಇದನ್ನು ಪೂಜೆ ಮಾಡಬೇಕು. ಅವ್ರು ತಂದಿರೋ ಕಾಯಿ, ಹಣ್ಣು, ಪ್ರತಿಯೊಂದು ಬಳೆ, ಸೀರೆ, ಇಲ್ಲ ಅವ್ರು ಏನು ತಂದಿರೋ ಬ್ಲೌಸ್ ಪೀಸ್ ಇರ್ಬೋದು, ಪ್ರತಿಯೊಂದನ್ನು ಇಟ್ಟು ಗೌರಿನ ಫಸ್ಟು ಒಳಗಡೆ ಕರ್ಕೋಬೇಕಾಗತ್ತೆ. ನಾನು ಅಲ್ಲೆಲ್ಲ ಪೂಜೆ ಆದಮೇಲೆ ದೇವ್ರ ಮನೇಲಿ ಈ ಥರ ಪುಟ್ಟದಾಗಿ ಅಲಂಕಾರ ಮಾಡಿದ್ದೆ. ಬ್ಲೌಸ್ ಪೀಸಲ್ಲಿ ಕಳಸದ ಚೊಂಬಿಗೆ ಉಡಿಸಿ, ನಮ್ಮ ಹತ್ರ ಏನಿದೆ ಒಡವೆಗಳಿರಬಹುದು, ಇಲ್ಲ ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿದ್ರೆ ಅದನ್ನು ಕೂಡ ಹಾಕಿ ನಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡಿ, ನನ್ನ ಹತ್ರ ಮುಖವಾಡ ಇತ್ತು, ಹಾಗಾಗಿ ಮುಖವಾಡನೂ ಕೂಡ ಹಾಕಿ ನಾನು ಈ ಥರ ಪೂಜೆ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನಮ್ಮನೆ ಪುಟ್ಟ ಗೌರಿ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಗಣೇಶ ಗೌರಿ ಹಬ್ಬದಲ್ಲಿ ಗಣೇಶ ಗೌರಿನ ಕೂರಿಸೋದಿಲ್ಲ. ನಾರ್ಮಲಾಗಿ ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ನಮ್ಮ ವಾರದ ಟೈಮ್ಗಳಲ್ಲಿ ಆ ಥರನೇ ನಾವು ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಈ ಸತಿ ಮಾತ್ರ ನನಗೆ ಈ ಥರ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ಸತಿಯಿಂದ ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ಗಣೇಶ ಹಬ್ಬಕ್ಕೆ ನಾವು ಕಡುಬನ್ನ ಮಾಡ್ತೀವಿ. ಕಡುಬು ಮತ್ತು ಚಿಲ್ಕದ ಅವರೆಕಾಳು ಸಾಂಬಾರು ಇರ್ಬೋದು, ಮೋದಕ ಇರ್ಬೋದು, ತುಂಬ ಥರ ಮಾಡ್ತಾರೆ ನೈವೇದ್ಯಕ್ಕೆ. ನಾವು ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋದು. ನಮ್ಮಮ್ಮ ಯಾವಾಗಲೂ ಕಡುಬು, ಚಿಲ್ಕರೆಕಾಳು ಸಾಂಬಾರು ಮಾಡೋರು. ಅದನ್ನು ಕೂಡ ದೇವರಿಗೆ ಇಷ್ಟ ಅಂತೇಳಿ ನೈವೇದ್ಯಕ್ಕೆ ಇಟ್ಟು ಹಣ್ಣುಗಳಿರ್ಬೋದು. ಮತ್ತು ಮಕ್ಕಳಿಗೆ ಗಣಪತಿ ಹಬ್ಬ ಅಂತ ಅಂದರೆ ವಿಘ್ನೇಶ್ವರ ವಿದ್ಯೆ ಕೊಡೋರು. ಹಾಗಾಗಿ ಮಕ್ಕಳದ್ದು ಬುಕ್ಸ್ ಇರ್ಬೋದು, ಇಲ್ಲಾಂದರೆ ಹಸ್ಬೆಂಡ್ ಆಫೀಸ್ ಬುಕ್ಸ್ ಇರ್ಬೋದು, ನಮ್ಮದು ಯಾವ್ದಾದ್ರು ಬುಕ್ಸ್ ಇರ್ಬೋದು, ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡ್ಕೋಬೇಕಾಗತ್ತೆ. ಇದು ನಮ್ಮ ಮನೆಯಲ್ಲಿರೋ ಪೂಜೆ ಮಾಡಿರೋ ಅಂಥದ್ದು. ಇವಾಗ ನಾನು ಗೌರಿ ಹಬ್ಬದ ದಿನ ನೈವೇದ್ಯಕ್ಕೆ ಅಂತ ಹೇಳಿ ಅಕ್ಕಿ ಪಾಯಸನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಪಾಯಸಕ್ಕೆ ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ. 1 ಕಪ್ ಜೀರಾ ರೈಸ್ನ ಹಾಫ್ ಆನ್ ಅವರು ನೆನೆಸಿ ಇಟ್ಟಿದ್ದೀನಿ. ಇದು ನೀವು ಜೀರಾ ರೈಸೇ ತೊಗೋಬೇಕು ಅಂತ ಏನಿಲ್ಲ, ಬಾಸುಮತಿ ಅಕ್ಕಿ ಇದ್ರೂ ಕೂಡ ಚೆನ್ನಾಗಿ ಬರುತ್ತೆ, ಇಲ್ಲ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೂ ಕೂಡ ತೊಗೋಬೋದು. ಇದಕ್ಕೆ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಹಾಲು ಚೆನ್ನಾಗಿ ಕುದ್ದಿದೆ. ಹಾಲು ಚೆನ್ನಾಗಿ ಕುದ್ದಿರೋದಕ್ಕೆ ನಾವು ನೆನೆಸಿರೋ ಅಂಥ ಅಕ್ಕಿದು ನೀರನ್ನ ತೆಗೆದ್ಬಿಟ್ಟು ಬರೀ ಅಕ್ಕಿನ ಹಾಕೋಬೇಕಾಗತ್ತೆ. ಇಲ್ಲಿ ನಾನು ಜೀರಾ ರೈಸ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಜೀರಾ ರೈಸ್ನ ನಾರ್ಮಲಾಗಿ ಬಿರಿಯಾನಿ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಿರಿಯಾನಿ ಸ್ವಲ್ಪ ಯೂಸ್ ಮಾಡಿದ್ರೂ ಕೂಡ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನಿವಾಗ ಅಕ್ಕಿ ಪಾಯಸನೂ ಕೂಡ ಜೀರಿಗೆ ರೈಸಲ್ಲೇ ಕೂಡ ಮಾಡ್ತಾ ಇರೋದು. ಸ್ವಲ್ಪ ಬೆಂದಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನಿಲ್ಲಿ ಆಲ್ಮೋಸ್ಟ್ ಶುಗರ್ ಯೂಸ್ ಮಾಡದೇ ಇರೋ ಕಾರಣ ನಾನಿಲ್ಲಿ ಪಾಮ್ ಶುಗರ್ನ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಕಲ್ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬೋದು. ಕಲ್ಸಕ್ಕರೆ ಯೂಸ್ ಮಾಡೋರು ಡೈರೆಕ್ಟು ಹಾಲಿಗೆ ಹಾಕಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ನೀವು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸಿದ ಮೇಲೆ ಆವಾಗ ಎಷ್ಟು ನಿಮಗೆ ಟೇಸ್ಟ್ ಬೇಕೋ ಅಷ್ಟು ಕಲ್ಸಕ್ಕರೆನ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಕಲ್ಸಕ್ಕರೆನ ಡೈರೆಕ್ಟ್ ಹಾಲಿಗೆ ಹಾಕಿದರೆ ಕೆಲವೊಂದು ಸತಿ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಡೈರೆಕ್ಟು. ಇವಾಗ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು, ಸಾಫ್ಟ್ ಆಗಬೇಕು. ಅನ್ನ ಎಲ್ಲ ಏನಿದೆ ಅದು ತುಂಬ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ಕೇಸರಿ ಕೂಡ ಹಾಕೋಬೋದು, ಸ್ಯಾಫ್ರನ್, ಅದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಅದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀವು ಇಲ್ಲ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಸಮೇತ ನೀವು ಚೆನ್ನಾಗಿ ಬಾಯ್ಲ್ನ ಮಾಡ್ಕೋಬಹುದು.
ನಿಮಗೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದರೆ ಕುಕ್ಕರ್ಗೆ ಹಾಲು ಮತ್ತು ರೈಸ್ನ ಹಾಕಿಬಿಟ್ಟು ಒಂದು 3 ವಿಷಲ್ ಬರೆಸ್ಕೊಳ್ಳಿ. ಸಾಫ್ಟ್ ಆದರೆ ಸಾಕು. ಇವಾಗ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಾದಾಮಿ ಪಿಸ್ತಾ ಎಲ್ಲನೂ ಹಾಕ್ಕೋಬೋದು. ಈಗ ಕನ್ಸಿಸ್ಟೆನ್ಸಿ ನಾನು ಸ್ವಲ್ಪ ತುಂಬ ಗಟ್ಟಿಗೂ ಮಾಡ್ತಾಯಿಲ್ಲ, ತುಂಬ ತೆಳ್ಳಗೂ ಮಾಡ್ತಾಯಿಲ್ಲ. ಯಾಕಂದರೆ ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಗಟ್ಟಿ ಆಗಿಬಿಡುತ್ತೆ ಅಕ್ಕಿ ಪಾಯಸ. ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ತಿದ್ದೀನಿ. ಅದಾದಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ, ಆಲ್ಮೋಸ್ಟ್ ಇಷ್ಟು ಗಟ್ಟಿಯಾಗಿದೆ. ಇನ್ನೂ ಕೂಡ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಮಾಡ್ಕೋಬೋದು. ಇವಾಗ ಅಕ್ಕಿ ಪಾಯಸ ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ದೇವರ ನೈವೇದ್ಯಕ್ಕೆ ಕೂಡ ಮಾಡಿರೋದ್ರಿಂದ ದೇವರಿಗೆ ಇಟ್ಬಿಟ್ಟು ನಿಮಗೆ ಅದನ್ನು ನಾನು ಹೇಗೆ ಹಬ್ಬದ ಊಟ ಎಲ್ಲ ಮಾಡಿದ್ದೆ ಅಂತ ಅದನ್ನು ತೋರಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ರೆಸಿಪಿ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಂಬನ್ನಿ. ಇವಾಗ ನಾನು ಬೆಂಡೆಕಾಯಿ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಡೈಲಿ ಬಜ್ಜಿ ಅದು ಎಲ್ಲ ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಇವತ್ತು ಸ್ಪೆಷಲಾಗಿ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ. ಬೆಂಡೆಕಾಯಿನ ಒಂದು 4 ಸ್ಲಿಟ್ಸ್ನ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಜೀರಿಗೆ ಪೌಡರು, ಸ್ವಲ್ಪ ಧನಿಯಾ ಪೌಡರು ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಅಕ್ಕಿ ಹಿಟ್ಟನ್ನ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಲ್ರೆಡಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಅದಕ್ಕೆ ಆಮ್ಚೂರು ಪೌಡರ್ ಇದ್ದರೆ ಹಾಕ್ಬೋದು. ಇಲ್ಲ ಅಂತಂದರೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ನಿಂಬೆ ರಸನ ಕೂಡ ಹಾಕ್ತಿದ್ದೀನಿ. ಇದನ್ನು ಹಾಕಿ ಒಂದು ಸತಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಉತ್ತರ ಕರ್ನಾಟಕದ ಕಡೆ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಬೆಂಡೆಕಾಯಿ ಅಂತೂ ಇರಲೇಬೇಕು ಅವರಿಗೆ ಆಲ್ಮೋಸ್ಟು. ಹಾಗಾಗಿ ಇದನ್ನು ಕೂಡ ಫ್ರೈ ಮಾಡ್ತಾರೆ. ಇವಾಗ ನೋಡಿ, ನಾನು ಒಂದು 2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು. ನೀವು ಒಂದು ಬೆಂಡೆಕಾಯಲ್ಲಿ 4 ಭಾಗಗಳನ್ನಾಗೂ ಮಾಡ್ಕೋಬೋದು, ಇಲ್ಲ 8 ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಚಿಕ್ಕಗೆ ಬೇಕು ಅಂತ ಹೇಳಿದರೆ ಇನ್ನೊಂದೊಂದು ಸ್ಲಿಟ್ಸ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ನನಗೆ ವಾಟರ್ ಬೇಕಿತ್ತು, ಇನ್ನೊಂದು 2 ಸ್ಪೂನ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ನೀವು ಏರ್ ಫ್ರೈ ಕೂಡ ಮಾಡ್ಕೋಬೋದು ಆರಾಮಾಗಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಈ ಒಂದೊಂದಾಗಿ ನಾವು ತೆಗೆದ್ಬಿಟ್ಟು ಬಿಟ್ರಾಯಿತು ಬೆಂಡೆಕಾಯಿನ. ತುಂಬ ಈಸಿನೂ ಕೂಡ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಈ ಕುರ್ಕುರೆ ಎಲ್ಲ ಬರುತ್ತಲ್ಲ, ಕ್ರಿಸ್ಪಿಯಾಗಿ ಔಟ್ಸೈಡು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು. ಇದು ಬೇಗ ಬೆಂಡೆಕಾಯಿ ಬೆಂದೋಗುತ್ತೆ. ಹಾಗಾಗಿ ನಿಮಗೇನು ತುಂಬ ಟೈಮ್ ಏನು ಕೂಡ ಹಿಡಿಯೋದಿಲ್ಲ. ಆಲ್ಮೋಸ್ಟ್ ಒಂದು 3 ಮಿನಿಟ್ಸ್ ಅಷ್ಟೇ ನಿಮಗೆ ಆಗೋದು. ಈ ಥರ ಮಾಡಿಕೊಂಡು ಮಕ್ಕಳಿಗೂ ಕೊಟ್ಟರು ಕೂಡ ಬೆಂಡೆಕಾಯಿ ಯಾರ್ಯಾರು ತಿನ್ನಲ್ಲ ಅವರು ಕೂಡ ತಿಂತಾರೆ. ನೋಡಿ, ಇವಾಗ ಕಲರ್ ಕೂಡ ಚೇಂಜಸ್ ಆಗಿದೆ. ಆ್ಯಂಡ್ ಹೊರಗಡೆಯಿಂದನೂ ಕೂಡ ಕ್ರಿಸ್ಪಿ ಥರ ಕಾಣಿಸ್ತಾ ಇದೆ ಅಲ್ಲ, ಅದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಡಿಶ್ ಅಂತೂ. ಖಂಡಿತವಾಗ್ಲೂ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಬೆಸ್ಟ್ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲ ಈವ್ನಿಂಗ್ ಟೀ ಟೈಮ್ ಇಲ್ಲ ಕಾಫಿ ಟೈಮ್ಗೂ ಕೂಡ ನೀವು ಇದನ್ನು ಮಾಡ್ಕೋಬಹುದು. ಆ್ಯಂಡ್ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನಾನು ಈ ಹಬ್ಬದ ದಿನ ನಾನು ಏನೇನೆಲ್ಲ ತಿಂಡಿ ಮಾಡಿದ್ದೆ, ಅಡುಗೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅದನ್ನು ತೋರಿಸ್ತೀನಿ. ಹಬ್ಬ ಅಂತಂದಮೇಲೆ ನಮ್ಮ ಮನೇಲಂತೂ ಬಾಳೆದೆಲೆ ಅಂತೂ ಇರಲೇಬೇಕು. ಎಲ್ಲರೂ ಕೂಡ ಹಬ್ಬದ ದಿನ ಮಧ್ಯಾಹ್ನದ ಹೊತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೇ ಮಾಡ್ತೀವಿ. ಇನ್ನು ಬಾಳೆದೆಲೆಯಲ್ಲಿ ಫಸ್ಟ್ ಅಂತೂ ಉಪ್ಪು ಇರಲೇಬೇಕಲ್ವ, ಉಪ್ಪು, ಉಪ್ಪಿನಕಾಯಿ ಇದಂತೂ ಮ್ಯಾಂಡೇಟ್ರಿ. ಅದ್ರ ಜೊತೆಗೆ ಫ್ರೈ ಮಾಡಿರುವಂಥ ಬೆಂಡೆಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ ಮಾಡಿದ್ದೆ. ನೋಡಿ ಪಾಯಸ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ, ಅದಕ್ಕೆ ಹೇಳಿದ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡಿ ಅಂತ ಹೇಳಿ. ಹಾಗಾಗಿ ಆ್ಯಂಡ್ ಇವಾಗ ನಾನು ಸ್ವಲ್ಪ ಪಲಾವ್, ವೆಜಿಟೇಬಲ್ ಪಲಾವ್, ಅದ್ರ ಜೊತೆಗೆ ಮೊಸರು ಗೊಜ್ಜು ಕೂಡ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ರೈಸು ಮತ್ತು ತರಕಾರಿ ಸಾಂಬಾರು, ತುಪ್ಪ, ಇಷ್ಟೇ ನಾನು ಸಿಂಪಲ್ಲಾಗಿ ಮಾಡಿದ್ದು. ಏಕೆಂದರೆ ವರಮಹಾಲಕ್ಷ್ಮಿಗೂ ಕೂಡ ಪೂರಿ ಸಾಗು ಎಲ್ಲ ಮಾಡಿದ್ದೆ. ಇನ್ನೇನು ವರಮಹಾಲಕ್ಷ್ಮಿಗಿಂತ ಮತ್ತೆ ಬೇಗನೆ ಬಂದುಬಿಟ್ಟು ಆಲ್ಮೋಸ್ಟ್ 10 ಡೇಸಲ್ಲೇ ಬಂದುಬಿಡ್ದು ಹಬ್ಬನೂ ಕೂಡ. ಹಾಗಾಗಿ ಈ ಸತ ಬೇರೆ ಥರ ಡಿಫ್ರೆಂಟ್ ಐಟಮ್ಸ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.